ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ಮತ್ತೊಂದು ಸರ್ಕಾರಿ ಹುದ್ದೆಯ ಜೊತೆಗೆ ಹಾಜರಾಗಿದ್ದೀವಿ. ಈ ಜಾಬ್ ಯಾವುದು, ಎಲ್ಲಿ ಹುದ್ದೆಗಳು ಖಾಲಿ ಇದೆ, ಅಪ್ಲಿಕೇಶನ್ ಹೇಗೆ ಹಾಕಬೇಕು, ವಯೋಮಿತಿ ಏನಿರಬೇಕು, ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿದ್ರೆ ಈ ಜಾಬ್ ಸಿಗುತ್ತೆ, ಇದೆಲ್ಲದನ್ನು ಸಂಪೂರ್ಣವಾಗಿ ಒಂದೊಂದೇ ತಿಳಿಸ್ಕೊಡ್ತೀವಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಪ್ರತಿದಿನನೂ ಗೌರ್ನಮೆಂಟ್ ಮತ್ತು ಪ್ರೈವೇಟ್ ಸೆಕ್ಟರ್ ಜಾಬ್ ಡೀಟೇಲ್ಸ್ ನೀವು ತಿಳ್ಕೋಬಹುದು. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವರಿಗೂ ಶೇರ್ ಕೂಡ ಮಾಡಬಹುದು. ಅದಕ್ಕೆ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವಾಗ ವಿಡಿಯೋನ ಶುರು ಮಾಡೋಣ. ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಅಂದರೆ ಭಾರತೀಯ ಅನಿಲ ಪ್ರಾಧಿಕಾರ ನಿಗಮದವರು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರ್ತಾರೆ. ಇವರು ಏನೇನು ಮಾಡ್ತಾರೆ ಅಂತ ಹೇಳಿದ್ರೆ, ನೈಸರ್ಗಿಕ ಅನಿಲ ವಿತರಣೆ ಮತ್ತು ಸಂಸ್ಕರಣೆ ಕಂಪನಿಯಾಗಿದೆ ಇದು, ಗೌರ್ಮೆಂಟ್ ಇಂದು. ಇವರು ನೈಸರ್ಗಿಕ ತೈಲ ವಿತರಣೆ ಅಂದರೆ LPG ಗ್ಯಾಸು ಅದರದೆಲ್ಲ ವಹಿವಾಟನ್ನ ಹೊಂದಿದ್ದಾರೆ. ಅಂದರೆ LPG ಗ್ಯಾಸ್ ಅಂದರೆ ನಮ್ಮ ಮನೆಗೆಲ್ಲ ಬರುತ್ತಲ್ಲ, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ಅದನ್ನೆಲ್ಲ ಇವ್ರ ವಹಿವಾಟಿದೆ ಅದರಲ್ಲೂ. 73 ಹುದ್ದೆಗಳು ಖಾಲಿ ಇರುತ್ತೆ. ನೆಕ್ಸ್ಟ್ ಹುದ್ದೆ ಅಖಿಲ ಭಾರತದಲ್ಲಿ ಖಾಲಿ ಇದೆ. ಯಾವ ಹುದ್ದೆ ಅಂತ ನೋಡಿದ್ರೆ ಎಕ್ಸಿಕ್ಯೂಟಿವ್ ಟ್ರೈನಿ ಹುದ್ದೆಗಳು ಖಾಲಿ ಇದೆ. ಸ್ಯಾಲ್ರಿ 60,000 ರೂಪಾಯಿಂದ ಹಿಡಿದು 1,80,000 ರೂಪಾಯಿ ತನಕ ಇರುತ್ತೆ. ಇದು ತಿಂಗಳಿಗೆ ಸ್ಯಾಲ್ರಿ ಆಗಿರುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ನ ನೋಡೋದಾದ್ರೆ ಅಪ್ಲಿಕೇಶನ್ ಫೀಸ್ ಏನೂ ಇರೋದಿಲ್ಲ. ಫ್ರೀ ಆಫ್ ಕಾಸ್ಟ್ನಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಕೋಬಹುದು. ಹೇಗೆ ಹಾಕ್ಕೋಬೇಕು ಅಂತ ಮುಂದೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ವಿವರ ತಿಳ್ಕೊಳ್ಳೋದಾದ್ರೆ ಗೇಟ್ 2025 ಮಾರ್ಕ್ಸ್ ಬೇಕು. ನಂತರ ಗ್ರೂಪ್ ಡಿಸ್ಕಷನ್ ಇರುತ್ತೆ ಮತ್ತು ಇಂಟರ್ವ್ಯೂ ಇರುತ್ತೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ನ ವಿವರ. ನೆಕ್ಸ್ಟ್ ವಯೋಮಿತಿಯ ಡೀಟೇಲ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಮಿನಿಮಮ್ 18 ವರ್ಷ ಆಗಿರಲೇಬೇಕು. ಮ್ಯಾಕ್ಸಿಮಮ್ 26 ವರ್ಷದವರು ಅಪ್ಲಿಕೇಶನ್ ಹಾಕೋಬಹುದು. ಆದರೆ ಕೆಲವೊಂದು ಕೆಟಗರಿ ಅವರಿಗೆ ವಯೋಮಿತಿಯ ಸಡಿಲಿಕೆ ಕೊಟ್ಟಿದ್ದಾರೆ. ಎಷ್ಟು ವಯೋಮಿತಿಯ ಸಡಿಲಿಕೆ, ಎಷ್ಟು ವರ್ಷ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಹಲವಾರು ಜನರಿಗೆ ತಲುಪೋ ಥರ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಜಾಬ್ ಹುಡುಕ್ತಿದ್ರೆ ಶೇರ್ ಕೂಡ ಮಾಡಿ. ಇವಾಗ ವಯೋಮಿತಿ ಸಡಿಲಿಕೆ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ OBC ಕ್ಯಾಟಗರಿ ಅವರಿಗೆ 3 ವರ್ಷದ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು SC ST ಕ್ಯಾಂಡಿಡೇಟ್ಸ್ಗಳಿಗೆ 5 ವರ್ಷದ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. PWBD ಅಂದರೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಕ್ಯಾಂಡಿಡೇಟ್ಸ್ ಆಗಿದ್ರೆ, ಜನರಲ್ಲು ಅಥವಾ EWS ಕ್ಯಾಂಡಿಡೇಟ್ಸ್ ಆಗಿದ್ರೆ ಅಂಥವರಿಗೆ 10 ವರ್ಷದ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. PWBD OBC ಕ್ಯಾಂಡಿಡೇಟ್ಸ್ ಆಗಿದ್ರೆ 13 ವರ್ಷದ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. PWBD SC ST ಕ್ಯಾಂಡಿಡೇಟ್ಸ್ ಆಗಿದ್ರೆ 15 ವರ್ಷಗಳ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಅಂದರೆ 26 + 15 ಅಂತ ಹೇಳಿದ್ರೆ 41 ವರ್ಷ ಅಷ್ಟು ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಇವಾಗ ಯಾವ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಜಾಬ್ ಸಿಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಇದನ್ನೆಲ್ಲ ಸ್ಟೆಪ್ಸ್ನ ಫಾಲೋ ಮಾಡಿ ನೀವು ಜಾಬ್ ನಿಮ್ದಾಗಿಸ್ಕೊಳ್ಳಿ. ಯಾವ ಸ್ಟೆಪ್ಸು ಅಂತ ಹೇಳಿದ್ರೆ, ಮೊದಲನೇ ಸ್ಟೆಪ್ಪು ನೀವು ಅಫಿಷಿಯಲ್ ನೋಟಿಫಿಕೇಷನ್ನ ಕರೆಕ್ಟಾಗಿ ಓದ್ಕೋಬೇಕು. ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ, ಏನೇನು ರಿಕ್ವೈರ್ಡ್ ಡಾಕ್ಯುಮೆಂಟ್ಸು ಅವನ್ನೆಲ್ಲ ತಿಳ್ಕೊಂಡ ನಂತರ ಅಪ್ಲಿಕೇಶನ್ ಹಾಕಿ. ಅಪ್ಲಿಕೇಶನಲ್ಲಿ ಏನಾದ್ರು ತಪ್ಪಾದರೆ ತಿದ್ದುಪಡಿಗೆ ಅವಕಾಶ ಇರೋದಿಲ್ಲ. ಅದಕ್ಕೋಸ್ಕರ ಕರೆಕ್ಟಾಗಿ ಮಾಡಿ. ನೆಕ್ಸ್ಟು ಅಪ್ಲಿಕೇಶನ್ ನೀವು ಆನ್ಲೈನ್ ಮುಖಾಂತರ ಹಾಕ್ಕೋಬೇಕಾಗತ್ತೆ. ಆನ್ಲೈನ್ನಲ್ಲಿ ಫಿಲಪ್ ಮಾಡ್ತಾ ಇಮೇಲ್ ID, ಮೊಬೈಲ್ ನಂಬರ್ ಕರೆಕ್ಟಾಗಿ ಮೆನ್ಷನ್ ಮಾಡಿ. ನೀವೇನಾದರೂ ತಪ್ಪು ಮಾಡಿದ್ರೆ ನೀವು ಸೆಲೆಕ್ಟ್ ಆದರೂ ಕೂಡ ನಿಮಗೆ ಇನ್ಫಾರ್ಮೇಷನ್ ಗೊತ್ತಾಗಲ್ಲ, ಸೊ ನಿಮಗೆ ಜಾಬ್ ಸಿಗಲ್ಲ. ಅದಕ್ಕೋಸ್ಕರ ನೀವು ಕರೆಕ್ಟಾಗಿ ಮೆನ್ಷನ್ ಮಾಡಿ. ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇಟ್ಕೊಳ್ಳಿ. ಯಾವುದು ಅಂತ ಹೇಳಿದ್ರೆ ID ಪ್ರೂಫಿಗೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಅಥವಾ ವೋಟರ್ ID ಅಂದರೆ ಫೋಟೋ ಇರೋಂಥ ಅದರ ಒಂದು ID ಪ್ರೂಫ್ ಬೇಕಾಗುತ್ತೆ. ಏಜ್ ಪ್ರೂಫಿಗೆ SSLC ಮಾರ್ಕ್ಸ್ ಕಾರ್ಡು, ಎಜುಕೇಷನಲ್ ಕ್ವಾಲಿಫಿಕೇಷನ್ಗೆ ನಿಮ್ಮ ಮಾರ್ಕ್ಸ್ ಕಾರ್ಡು, ಸರ್ಟಿಫಿಕೇಟ್ಸು ಅವೆಲ್ಲ ಬೇಕಾಗುತ್ತೆ. ರೆಸ್ಯೂಮೇ ತೆಗೆದಿಟ್ಕೊಂಡ್ರಿ ಜಾಬಿಗೆ ಕೇಳಿದ್ರೆ ಅಟ್ಯಾಚ್ ಮಾಡಬಹುದು. ಮತ್ತು ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ನ ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಅಪ್ಲಿಕೇಶನ್ ಲಿಂಕ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಇದೆ. ಅಲ್ಲಿಂದ ಕ್ಲಿಕ್ ಮಾಡಿ ವಾಟ್ಸಪ್ ಚಾನಲಿಗೆ ಹೋದರೆ ಅಲ್ಲಿ ನಿಮಗೆ ಅಪ್ಲಿಕೇಶನ್ ಲಿಂಕ್ ಸಿಗುತ್ತೆ ಈ ಜಾಬಿಂದು. ಓಕೆನಾ? ವಾಟ್ಸಪ್ ಚಾನಲಲ್ಲಿ ಅಪ್ಲಿಕೇಶನ್ ಲಿಂಕ್ನ ಕೊಟ್ಟಿದ್ದೀವಿ. ನೆಕ್ಸ್ಟು ನೀವು ಅಪ್ಲಿಕೇಶನ್ ಎಲ್ಲ ಫಿಲಪ್ ಮಾಡ್ತಾ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳಿ ಅನ್ನಲ್ಲ, ಅದನ್ನೆಲ್ಲ ಸ್ಕ್ಯಾನಡ್ ಕಾಪೀಸ್ ಇಟ್ಕೋಬೇಕಾಗುತ್ತೆ. ಪ್ರಿಂಟ್ಔಟ್ ತೆಗೆದಿಟ್ಕೋಬೇಡಿ. ಮತ್ತು ಸ್ಕ್ಯಾನಡ್ ಕಾಪೀಸ್ ಇಟ್ಕೊಳ್ಳಿ. ಮೊಬೈಲಲ್ಲಾದರೆ ಫೋಟೋ ತೆಗೆದು ಇಟ್ಕೊಳ್ಳಿ ಎಲ್ಲ ಡಾಕ್ಯುಮೆಂಟ್ಸ್ದು. ರೀಸೆಂಟ್ ಸೈಜ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಇಟ್ಕೊಂಡಿರಿ. ಅಲ್ಲಿ ಜಾಬಲ್ಲಿ ಏನಾದ್ರು ಕೇಳಿದ್ರೆ ಅಟ್ಯಾಚ್ ಮಾಡಬಹುದು. JPG ಫಾರ್ಮೆಟ್ ಅಥವಾ PDF ಅಲ್ಲಿ ಇಟ್ಕೊಂಡಿರಿ. ಅಲ್ಲಿ JPG ಆಲ್ಮೋಸ್ಟ್ ಕೇಳ್ತಾರೆ, ಸೊ JPG ಇಟ್ಕೊಂಡಿರಿ.
ನೆಕ್ಸ್ಟು ಅಪ್ಲಿಕೇಶನ್ ಎಲ್ಲ ಹಾಕಿದ ಮೇಲೆ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡ್ತಿರಲ್ಲ, ಕ್ಲಿಕ್ ಮಾಡಿ ಆದಮೇಲೆ ಅಪ್ಲಿಕೇಶನ್ ನಂಬರು ಅಥವಾ ರಿಕ್ವೆಸ್ಟ್ ನಂಬರು ಏನಾರನ್ನ ಬಂದರೆ ನೀವು ಅದನ್ನು ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ಮೊಬೈಲಲ್ಲಿ ಹಾಕ್ತಾರೆ, ಸ್ಕ್ರೀನ್ಶಾಟ್ ತೊಗೊಂಡಿಟ್ಕೊಳ್ಳಿ, ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೆ ಆ ನಂಬರ್ ಬೇಕಾಗತ್ತೆ. ಅಪ್ಲಿಕೇಶನ್ ಓಪನ್ ಆಗಿದ್ದು 17 ಫೆಬ್ರವರಿ 2025, ಕೊನೆಯ ದಿನಾಂಕ 18 ಮಾರ್ಚ್ 2025ಕ್ಕೆ ಕೊನೆಯ ದಿನಾಂಕ ಇರುತ್ತೆ. ಅಷ್ಟರೊಳಗಡೆ ನೀವು ಅಪ್ಲಿಕೇಶನ್ ಹಾಕ್ಕೋಬೇಕಾಗತ್ತೆ. ಅಫಿಷಿಯಲ್ ನೋಟಿಫಿಕೇಶನ್ PDF ಏನೋ ಓದ್ಕೊಳ್ಳಿ ಅಂತ ಆವಾಗಲೇ ಹೇಳಿದೆ. ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಆಗಿ ಅಫಿಷಿಯಲ್ ನೋಟಿಫಿಕೇಶನ್ PDFನ ಡೌನ್ಲೋಡ್ ಮಾಡ್ಕೋಬಹುದು. ಪ್ರತಿಯೊಂದು ಜಾಬಿಗೂ ಟೆಲಿಗ್ರಾಮ್ನಲ್ಲೇ ನೋಟಿಫಿಕೇಶನ್ PDF ಕೊಟ್ಟಿರ್ತೀವಿ. ಆನ್ಲೈನ್ ಅಪ್ಲಿಕೇಶನ್ ಅಂತ ಹೇಳಿದ್ನಲ್ಲ, ಇಲ್ಲಿ ಲಿಂಕ್ ತೋರಿಸ್ತಾ ಇದ್ದೀನಿ ನೋಡಿ, ಇದು ವಾಟ್ಸಪ್ ಚಾನಲ್ನಲ್ಲಿ ಸಿಗುತ್ತೆ. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ಸು gailonline.com, gailonline.com. ನೀವೇ ಗೂಗಲ್ನಲ್ಲಿ ಸರ್ಚ್ ಮಾಡಿ ಕೂಡ ಈ ಜಾಬ್ ಡೀಟೇಲ್ಸ್ ಎಲ್ಲ ತಿಳ್ಕೊಬಹುದು ಅಫಿಷಿಯಲ್ ವೆಬ್ಸೈಟಿಂದ. ನೆಕ್ಸ್ಟು ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ, ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ವೇಕೆನ್ಸಿ ಅಂತ. ಓಕೆನಾ, ಕರೆಕ್ಟಾಗಿ ನೋಡ್ಕೊಳ್ಳಿ. ಎಕ್ಸಿಕ್ಯೂಟಿವ್ ಟ್ರೈನಿ ಕೆಮಿಕಲ್ ಹುದ್ದೆಗೆ 21 ಹುದ್ದೆ ಖಾಲಿ ಇದೆ. ಎಕ್ಸಿಕ್ಯೂಟಿವ್ ಟ್ರೈನಿ ಇನ್ಸ್ಟ್ರುಮೆಂಟೇಷನ್ 17, ಎಕ್ಸಿಕ್ಯೂಟಿವ್ ಟ್ರೈನಿ ಎಲೆಕ್ಟ್ರಿಕಲ್ 14, ಎಕ್ಸಿಕ್ಯೂಟಿವ್ ಟ್ರೈನಿ ಮೆಕ್ಯಾನಿಕಲ್ 8, ಎಕ್ಸಿಕ್ಯೂಟಿವ್ ಟ್ರೈನಿ BIS 13. ಇದಿಷ್ಟು ಹುದ್ದೆಗಳು ಖಾಲಿ ಇರುವಂತಹದ್ದು. ನೆಕ್ಸ್ಟ್ ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಶನ್ ಏನು ಮಾಡಿರಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಎಕ್ಸಿಕ್ಯೂಟಿವ್ ಟ್ರೈನಿ ಕೆಮಿಕಲ್ಗೆ ಡಿಗ್ರಿ ಇನ್ ಕೆಮಿಕಲ್ಲು, ಪೆಟ್ರೋಕೆಮಿಕಲ್ಲು, ಕೆಮಿಕಲ್ ಟೆಕ್ನಾಲಜಿ, ಪೆಟ್ರೋಕೆಮಿಕಲ್ ಟೆಕ್ನಾಲಜಿ, ಕೆಮಿಕಲ್ ಟೆಕ್ನಾಲಜಿ ಅಂಡ್ ಪಾಲಿಮರ್ ಸೈನ್ಸು ಅಥವಾ ಕೆಮಿಕಲ್ ಟೆಕ್ನಾಲಜಿ ಅಂಡ್ ಪ್ಲಾಸ್ಟಿಕ್ ಟೆಕ್ನಾಲಜಿ, ಇದಿಷ್ಟರಲ್ಲಿ ಯಾವುದರಲ್ಲಾರು ಒಂದರಲ್ಲಿ ಡಿಗ್ರಿ ಆಗಿರಬೇಕಾಗತ್ತೆ. ನೆಕ್ಸ್ಟ್ ಇನ್ಸ್ಟ್ರುಮೆಂಟೇಷನ್ಗೆ ಡಿಗ್ರಿ ಇನ್ ಇನ್ಸ್ಟ್ರುಮೆಂಟೇಷನ್ ಇನ್ ಕಂಟ್ರೋಲು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್, ಎಲೆಕ್ಟ್ರಿಕಲ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಇದಿಷ್ಟೆಲ್ಲ ಆಗಿರಬೇಕು. ಸೇಮ್ ಎಲೆಕ್ಟ್ರಿಕಲ್ಲಿಗೂ ಅಷ್ಟೇ ಇಲ್ಲಿದೆ, ಡೀಟೇಲ್ಸ್ನೆಲ್ಲ ನೋಡ್ಕೊಳ್ಳಿ ಒಂದ್ಸಲ. ವಿಡಿಯೋನ ಪಾಸ್ ಮಾಡಿ ಒಂದ್ಸಲ ಸ್ಕ್ರೀನ್ಶಾಟ್ ಬೇಕು ಅಂತ ಹೇಳಿದ್ರೆ ತಗೊಳ್ಳಿ. ಓಕೆನಾ, ನೋಟಿಫಿಕೇಶನಲ್ಲೂ ಇಲ್ಲೆಲ್ಲ ಡೀಟೇಲ್ಸ್ ಮೆನ್ಷನ್ ಇರುತ್ತೆ, ಅಲ್ಲಿಂದ ಓದ್ಕೊಳ್ಳಿ ಎಲ್ಲದನ್ನು ಸಂಪೂರ್ಣವಾಗಿ. ಬೇಕಾದ್ರೆ ಇನ್ನೊಂದೆರಡು ಹೇಳಿರ್ತೀನಿ. ಮೆಕ್ಯಾನಿಕಲ್ಗೆ ಡಿಗ್ರಿ ಇನ್ ಮೆಕ್ಯಾನಿಕಲ್ ಪ್ರೊಡಕ್ಷನ್ ಆ್ಯಂಡ್ ಇಂಡಸ್ಟ್ರಿಯಲ್ಲು, ಮ್ಯಾನುಫ್ಯಾಕ್ಚರಿಂಗು, ಮೆಕ್ಯಾನಿಕಲ್ ಆ್ಯಂಡ್ ಆಟೋಮೊಬೈಲ್ ಇಂಜಿನಿಯರಿಂಗು. ಎಕ್ಸಿಕ್ಯೂಟಿವ್ ಟ್ರೈನಿ BISಗೆ ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಂಜಿನಿಯರಿಂಗು, MCA ಮಾಸ್ಟರ್ ಡಿಗ್ರಿ ಆಗಿರಬೇಕು ಕಂಪ್ಯೂಟರ್ ಅಪ್ಲಿಕೇಶನ್ನಲ್ಲಿ. ಇದಿಷ್ಟು ಈ ಜಾಬ್ನ ವಿವರ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ಇನ್ನೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ, ನಮಗೂ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವರಿಗೂ ಈ ವಿಡಿಯೋನ, ಈ ಚಾನೆಲ್ ಎಲ್ಲ ಶೇರ್ ಮಾಡಿ, ಅವರಿಗೂ ಕೂಡ ಜಾಬ್ ಹುಡುಕೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.